3 ವರ್ಷದ ಪ್ರೀತಿ ಮುಂದುವರಿಸಲು ನಿರಾಕರಿಸಿದ್ದಕ್ಕೆ ಪಾಗಲ್ ಪ್ರೇಮಿಯ ಕೃತ್ಯ. ಯುವತಿಗೆ ಚಾಕು ಇರಿದ ಘಟನೆ ಬೆಂಗಳೂರಿನ ವರ್ತೂರಲ್ಲಿ ನಡೆದಿದೆ. ಲವ್ ಮಾಡು, ಮದುವೆಯಾಗುವಂತೆ ಯುವತಿಗೆ ಟಾರ್ಚರ್ ಕೊಡ್ತಿದ್ದ. ಮನೆಯಲ್ಲಿ ಇವರ ಪ್ರೀತಿಗೆ ಒಪ್ಪದೆ ಬೇರೆ ಯುವಕನ ಜೊತೆ ಮದುವೆಗೆ ನಿಶ್ಚಯ. ಮನೆಗೆ ನುಗ್ಗಿದ ನವಾಜ್ ಯುವತಿ ಜೊತೆಗೆ ಗಲಾಟೆ ಮುಂದುವರೆದಿದ್ದು, ಯುವತಿಗೆ ಚಾಕು ಇರಿದು ತಾನು ಇರಿದುಕೊಂಡಿದ್ದಾನೆ. ಅಯೋಧ್ಯ ರಾಮನ ಹುಂಡಿ ಕಳ್ಳತನ, ರಾಜ್ಯದಲ್ಲಿ ಅಲರ್ಟ್. ರಾಜ್ಯದ ಮುಜರಾಯಿ ದೇಗುಲಗಳಲ್ಲಿ ಸಿಸಿಟಿವಿ ಕಡ್ಡಾಯ. ಸಿಸಿ ಕ್ಯಾಮೆರಾ ಮುಂದೆಯೇ ಕಲೆಕ್ಷನ್ ಹಣ ತೆಗೆಯಬೇಕು. ಸಿಸಿ ಕ್ಯಾಮೆರಾ ಮುಂದೆಯೇ ಹುಂಡಿ ಹಣ ಎಣಿಸಬೇಕು. ಎಲ್ಲ ದೇವಸ್ಥಾನಗಳಲ್ಲಿ ಹುಂಡಿ ಎದುರು ಸಿಸಿಟಿವಿ ಕಡ್ಡಾಯ. ಸಿಎಂ ಆದೇಶ. ಬೆಂಗಳೂರು ಜನನಿಬಿಡ ಪ್ರದೇಶದಲ್ಲಿ ಚಿರತೆ ಪ್ರತ್ಯಕ್ಷ. ಮಾಗಡಿ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಬೆಳಗ್ಗಿನ ಜಾವ 4 ಗಂಟೆ ಸುಮಾರಿಗೆ ಬ್ಯಾಡರಹಳ್ಳಿ ಭರತ್ ನಗರದಲ್ಲಿ ಚಿರತೆಯ ಚಲನವಲನ. ಮತ್ತೆ ರಾತ್ರಿ 9:30ಕ್ಕೆ ಅದೇ ಜಾಗದಲ್ಲಿ ಕಾಣಿಸಿದ ಚಿರತೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸೆರೆ ಹಿಡಿಯಲು ಕಾರ್ಯಾಚರಣೆ. ಜನನಾಯಗನ್ ಅಂತಿಮವಾಗಿ ಜುಲೈನಲ್ಲಿ ಬಿಡುಗಡೆಯಾಗಲಿದೆ. ಚಿತ್ರಕ್ಕೆ ಗುರುವಾರ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಎ ಪ್ರಮಾಣ ಪತ್ರ ನೀಡಿದೆ. 2025ರ ಡಿಸೆಂಬರ್ನಲ್ಲಿ ಈ ಚಿತ್ರದ ಪ್ರಮಾಣೀಕರಣಕ್ಕಾಗಿ ಅರ್ಜಿ ಸಲ್ಲಿಸಲಾಗಿತ್ತು. ಜನನಾಯಗನ್ ಚಿತ್ರವು ವಿಜಯ್ ಅವರ ನಟನಾಗಿ ಕೊನೆಯ ಚಿತ್ರವಾಗಿದ್ದು, ಚುನಾವಣೆಗೆ ಮುನ್ನ ಅಭಿಮಾನಿಗಳಿಗೆ ವಿದಾಯ ಹೇಳುವ ಉದ್ದೇಶ ಹೊಂದಿತ್ತು. ನಟ ಪ್ರಜ್ವಲ್ ದೇವರಾಜ್ ಅಭಿನಯದ ಕರಾವಳಿ ಸಿನಿಮಾ ಅಭಿಮಾನಿಗಳ ಹೆಸರಲ್ಲಿ ಟ್ರೇಲರ್ ರಿಲೀಸ್ ಈವೆಂಟ್ ವೇಳೆ ಗಲಾಟೆ ಮಾಡಿದ್ದ ಆರೋಪಿಗಳಿಗೂ ಪ್ರಜ್ವಲ್ ದೇವರಾಜ್ಗೂ ಸತತ ಸಂಪರ್ಕ ಇದ್ದ ಮಾಹಿತಿ ಲಭ್ಯ. ಗಲಾಟೆಗೆ ಪ್ರಜ್ವಲ್ ದೇವರಾಜ್ ಸೂಚನೆ ನೀಡಿದ್ರ ಅನ್ನೋ ಅನುಮಾನ ವ್ಯಕ್ತ. ಆರೋಪಿಗಳ ಬಂಧನದ ನಂತರ ಪ್ರಜ್ವಲ್ ದೇವರಾಜ್ಗೂ ಪೊಲೀಸರು ನೋಟಿಸ್ ನೀಡಲಿದ್ದಾರೆ ಎನ್ನಲಾಗಿದೆ.